ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಹೊಸಕೋಟೆ ದಮ್ ಬಿರಿಯಾನಿ ತಿನ್ನೋಣ. ಹೌದು, ನಮ್ಮೂರು ಕೋಲಾರ. ಸೊ ನಾವು ಆನ್ ದ ವೇ ಹೋಗ್ತಾ ಹೊಸಕೋಟೆ ದಮ್ ಬಿರಿಯಾನಿ ತಿನ್ನಬೇಕು ಅಂತಲೇ ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ರೆಡಿಯಾಗಿ ಊರ ಕಡೆ ಹೊರಟ್ವಿ. ಊರಲ್ಲಿ ಏನು ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಆವಣಿ ಜಾತ್ರೆ ಸಂಭ್ರಮ ಅಂತಲೇ ಹೇಳ್ಬೋದು. ಇಲ್ಲಿ 9 ದಿನ ಆವಣಿ ಜಾತ್ರೆನ ನಡೆಸ್ತಾರೆ. ಸಖತ್ತಾಗಿರುತ್ತೆ. ತೇರು, ದೇವಸ್ಥಾನ, ಗಾನ ಭಜಾನ, ಜಾತ್ರೆ ಬೀದಿ, ಮತ್ತು ಆಟ ಆಡೋದಕ್ಕೆ ಸುತ್ತಾರಲ್ಲ ದೊಡ್ಡ ದೊಡ್ಡ ಸುತ್ತೋಲೆಗಳು, ಅದನ್ನೆಲ್ಲ ಇರ್ತವೆ. ಸಖತ್ತಾಗಿರುತ್ತೆ ಜಾತ್ರೆ ಅಂತೂ. ಬಟ್ ನಾವು ಅಷ್ಟೊಂದು ದಿನ ಎಲ್ಲ ಅಲ್ಲಿರೋದಿಲ್ಲ. ಬಂದ್ಬಿಟ್ಟ ಆಚೆ ಆಚೆ ಬಂದಿದ್ದೀರ ಆಚೆ ನಾವು ಜಸ್ಟ್ ಇವತ್ತು ಹೋಗಿ ಜಾತ್ರೆಯನ್ನು ನೋಡಿಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಸೊ ಹೋಗ್ತಿದ್ದಂಗೆ ನನಗೆ ಬಳೆ ಹಾಸ್ಕೋಬೇಕು ತುಂಬ ಆಸೆ ಇತ್ತು. ಕಪ್ಪು ಬಳೆನ ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಸೊ ಫೈನಲಿ ನಮ್ಮತ್ತೆ ನನಗೆ ಬಳೆ ಹಾಕ್ಸ್ಕೊಟ್ರು. ನನಗಂತೂ ತುಂಬ ಖುಷಿ ಆಯಿತು. ಬಳೆ ರೇಟ್ ಸ್ವಲ್ಪ ಜಾಸ್ತಿನೇ ಆದ್ರೂ ಜಾತ್ರೆಲಿ ಹಾಸ್ಕೊತಿದ್ದೀನಲ್ಲ ಅಂತ ಒಂದು ಖುಷಿ. ಆಮೇಲೆ ಇದೇ ಫಸ್ಟ್ ಟೈಮ್ ನಾನು ಕಪ್ಪು ಬಳೆನ ಕೈ ತುಂಬ 2 ಕೈಗೂ ಹಾಸ್ಕೊಂಡಿರೋದು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಶಿವು ಹಾಕ್ಸಿದ್ರೆ ಇನ್ನೂ ಖುಷಿಯಾಗಿರೋದು ಅಂತ ನಾನು ಅಂದ್ಕೊಂಡೆ. ಬಟ್ ಶಿವು ಹಾಕ್ಸಿದ್ರೇನು ನಮ್ಮ ಅತ್ತೆ ಹಾಕ್ಸಿದ್ರೇನು ಎಲ್ಲ ಒಂದೇ ಅಂತ ಅಂದ್ಕೊಂಡು ನಾನೇ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಮತ್ತು ಜಾತ್ರೆಯಲ್ಲಿ ನಾವು ತುಂಬಾ ಶಾಪಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆದರೆ ನಮಗಲ್ಲ, ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಐಟಮ್ಸು, ಆಟ ಸಾಮಾನು ತೊಗೊಂಡ್ವಿ. ಯಾವ್ದು ನೋಡಿದ್ರೂ ಬಾಲ್ ಬೇಕು ಅಂತಾನೆ, ಡಿಮ್ ಬೇಕು ಅಂತಾನೆ. ಅವ್ನಿಗಂತೂ ಜಾತ್ರೆ ಕರ್ಕೊಂಬಂದು ಆಟ ಸಾಮಾನು ಕೊಡಿಸ್ತಾಯಿದ್ದೀನಿ ಇವಾಗಲೇ. ಇನ್ನು ದೊಡ್ಡವನಾದರೆ ಅದೇನು ಆಟ ಹಿಡಿತಾನೋ ಅಂತ ನನಗಂತೂ ಇವಾಗಲೇ ಭಯ ಆಗಿಬಿಟ್ಟಿದೆ. ಆದರೆ ದೇವ್ರನ್ನ ನೋಡೋಕೆ ನಾವು ಹೋಗಲಿಲ್ಲ. ಯಾಕಂದರೆ ಬೆಳಗ್ಗೆನೇ ಹೊಸಕೋಟೆ ಬಿರಿಯಾನಿ ತಿನ್ಕೊಂಬಂದಿದ್ವಲ್ಲ. ಸೊ ಜಾತ್ರೆ ಬೀದಿನ ಮಾತ್ರ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ವಾಪಸ್ ಬಂದ್ವಿ. ಸೊ ಊರಲ್ಲಿ ತುಂಬ ಹೊತ್ತಿರಲಿಲ್ಲ. ಜಾತ್ರೆ ನೋಡೋಕ್ಕೆ ತುಂಬ ಟೈಮ್ ಆಗೋಯಿತು. ಈ ಥರ ಜಾತ್ರೆಯಲ್ಲಿ ಕಳ್ಳೆಪುರಿ ಸ್ವೀಟೆಲ್ಲ ಯಾರು ಪರ್ಚೇಸ್ ಮಾಡಿದ್ದೀರಿ ಹೇಳಿ ನೋಡೋಣ. ನನಗಂತೂ ಅವ್ರು ಒಂದೊಂದು ಸ್ವೀಟ್ ಕೂಡ ಟ್ರೈ ಮಾಡಿ ಅಂದರೆ ಎಷ್ಟು ಸ್ವೀಟ್ ತಿಂದುಬಿಟ್ಟೆ ನಾನಂತೂ. 20 ರೂಪಾಯಿ ಬಿಟ್ಟು ಮತ್ತೆ ಅದ್ರಾಗ ಬಿಡ್ಬೇಕಾಗುತ್ತೆ. ಶಾಪಿಂಗ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಲಕ್ಕಿ ಮಾತ್ರ ಮಾಡ್ದ. ಹೌದು, ಮಗು ಆಯ್ತಲ್ಲ ಅದಕ್ಕೆ. ಏನು ಇಷ್ಟೊಂದು ಐಟಮ್ಸ್ ಇಸ್ಕೊಂತ ಇದೆಯಾ ದಿವ್ಯಾ? ಏನು ಕೊಡ್ತಿದ್ದೀವಿ ವಿವೇಕನ್ಗೆ? ಎತ್ಕೊಡು. ಇಷ್ಟ ಇದ್ರೆ ಇಸ್ಕೊಡು. ಅವಳೇ ತಾನೇ ಕೊಡಿಸ್ತವಳೆ. ಲಕ್ಕಿ ಕಾರ್ ತಗೋ. ಕಾರ್ ತೋರ್ಸವನ್ಗೆ. ಲಕ್ಕಿ ಕಾರು. ಲಕ್ಕಿ ಕಾರ್. ಲಕ್ಕಿ ಕಾರ್. ಜಾಗ್ವಾರ್ ಕಾರು ಬೇಡ. ಅದು ನನ್ನ ತಂಗಿಯರಿಗೆ ಅದ್ಯಾವುದೋ ಚಿಕ್ಕ ನಕ್ಲೆಸ್ ಥರ ತುಂಬ ಇಷ್ಟ ಆಗಿ ತೊಗೊಂಡ್ರು. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಕ್ಯೂಟ್ ಅಂತ ಅನ್ನಿಸ್ತು. ಲಕ್ಕಿ 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 ಬೆಳಗ್ಗೆ ಊರಿಗೆ ಹೋಗ್ತಿದ್ದಂಗೆ ಕನಕಾಂಬರ ಗಿಡದಲ್ಲಿ ಕನಕಾಂಬರ ಹೂ ಬಿಟ್ಟಿದ್ವು. ಸೊ ನಮ್ಮ ಅಜ್ಜಿ ಅದನ್ನು ಪೋಣಿಸ್ಬಿಟ್ಟು ಮುಡ್ಕೊ ಅಂತ ಹೇಳಿದ್ರು. ನಮ್ಮ ಲಕ್ಕಿಗೆ ಸ್ವಲ್ಪ ಕೂದಲು ಬಂದಿರೋದ್ರಿಂದ ಮುಡ್ಸೋಣ, ದೊಡ್ಡ ಹುಡುಗ ಆದಮೇಲೆ ಖಂಡಿತ ಮುಡಿಸ್ಕೊಳ್ಳಲ್ಲ. ಸೊ ಮುಡಿಸ್ಬಿಟ್ಟು ಒಂದು 4-5 ಫೋಟೋನ ತಗೊಂಡೆ. ಅವ್ರ ಅಪ್ಪಂಗೆ ಬೇರೆ ತೊಗೊಂಡೋಗಿ ತೋರಿಸ್ತಾ ಇದ್ದೆ, ನೋಡು ನಮ್ಮಮ್ಮ ಹೂವು ಮುಡಿಸ್ಬಿಟ್ಟಿದೆ ಅಂತ. ಸೊ ಇದರಲ್ಲೆಲ್ಲ ತುಂಬ ಬುದ್ಧಿ ಇದೆ ನನ್ನ ಮಗನಿಗೆ ಅಂತ ಅನ್ನಿಸ್ತು. ಇರಲಿ ಪರವಾಗಿಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ವ. ಊರಿಂದ ಬರೋಕ್ಕೆ ಮೇನ್ ರೀಸನ್ನೇ ಆ್ಯನಿವರ್ಸರಿ ಇತ್ತು. ಸೊ ಬೇರೆ ಯಾರ್ದು ಆ್ಯನಿವರ್ಸರಿ ಅಲ್ಲ, ಅದು ಶಿವದೇ ಆ್ಯನಿವರ್ಸರಿ. ಸೊ ಬಂದಿದ್ದ ತಕ್ಷಣ ಬೆಳಗ್ಗೆಯಿಂದ ಶಾಪ್ ಓಪನ್ ಮಾಡಬೇಕಿತ್ತು. ಶಾಪ್ಗೆ ಹೋಗಿ ಶಾಪ್ನೆಲ್ಲ ಸ್ವಲ್ಪ ನೋಡಿಕೊಂಡು ಮತ್ತೆ ಸಂಜೆ ಟೆಂಪಲ್ಗೆ ಹೋಗಿ ಪ್ರಸಾದ ತೊಗೊಂಡು ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಓಡೋಣ ಅನ್ನೋಷ್ಟರಲ್ಲಿ ನಮ್ಮ ತಂಗಿಯರು ನನ್ನ ತಮ್ಮ ಟ್ರೀಟ್ ಎಲ್ಲಿ ಅಂತ ಕೇಳಿಬಿಟ್ರು. ಸೊ ಸರಿ ಇರಿ, ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ನೀವು ಬಂದುಬಿಡಿ ಅಂತ ಅವ್ರಿಗೆ ಫೋನ್ ಮಾಡಿ ಕರೆದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂಗರ್ ಚೀಸ್ಗೆ ಹೋಗಿ ಅಲ್ಲಿ ಗಾಡಿಗೆ ಬರ್ತಾಯಿಲ್ಲ ಅಂದ್ಬಿಟ್ಟು ಹೇಳಿದ್ರೆ ಅವ್ರು ಬೀಸ್ಕೊತಾರೆ. ಅವ್ರ ಮಾಮ ಸೇವೆ ಮಾಡ್ತಾರೆ. ಲಕ್ಕಿದ ಅವ್ರ ಮಾಮ ಸೇವೆ ಮಾಡ್ತಾರೆ. ಆವಾಗ ನೀನು ಬ್ಯಾಂಡ್ ಅಂತ ಗುಬ್ಬೆ ಎಷ್ಟು ಚಬ್ಬೆ ಕಟ್ತಿದ್ದೆ ನೋಡಿ, ಒಣಕಲ್ ಪಡ್ಕೊಳಾಗ್ತಿದೆ. ನೋಡಿ ಯಾರಿದು ಕ್ಯೂಟಿ ಪಪ್ಪ. ಯಾರಪ್ಪ ಇದು? ಕ್ಯೂಟ್ ಯೋಗಾಸನ ಹೇಳ್ಕೊಡು ನಿಮಗೆ. ಹಿಂಗಂದ್ರೆ ಹಂಗಂತ. ಈ ಕಾಲಕ್ಕೆ ಆ ಕಾಲಕ್ಕೆ ಹಂಗೆ ಬಿಡ್ಬಾರ್ದು. 2 ಕಾಲಕ್ಕೆ ಅವನು ಎಷ್ಟು ಅಡ್ಮೈರ್ ಮಾಡ್ಕೊಂಡು ಬಂದವರು.
ಸಿಸಿ ಮಾಡ್ತೀವಿ ಸಿಸಿ ಲಕ್ಕಿ ಲಕ್ಕಿ ಬಾಟಲ್ ಲಕ್ಕಿ ಬಾಟಲ್ ನೀನು ಕೊಡೋದು ಇವತ್ತು ಮ್ಯಾಮ್ ಆರ್ಡರ್ ಕ್ಯಾನ್ಸಲ್ ನಾನು ಅವನ್ನ ಹಿಡಿತಾ ಇರೋದು ಏನೋ ಮಾಡೋಣ ಅಂತ ಶಿಶಿ ಎಷ್ಟು ಜನ ಮಾಡೋಣ ಗೊತ್ತಾ ನೋಡ್ರಿ ನೋಡ್ರಿ ಹಂಗೆ ಹೋಗ್ತಾ ಇದೆ ನೋಡ್ರಿ ಸರ್ ಎಲ್ಲಿ ಸರ್ ಆರ್ಡ್ರು ಏನು ವಿವೇಕ ಪಂಚ್ ನಿನ್ನೋರ್ಗು ಬಂದ್ಬಿಟ್ಟಿತ್ತಾ ವಿವೇಕ ಪಂಚ್ ನಿನ್ನೋರ್ಗು ಬಂದ್ಬಿಟ್ಟಿತ್ತಾ ನನ್ನ ಮಗನ ತರಲೆ ತುಂಟಾಟದಲ್ಲಿ ನಾವು ತಂದೂರಿ ಮೋಮೋಸ್ ಫ್ರೈಡ್ ರೈಸ್ ಎಲ್ಲ ಯಾವಾಗ ತಿಂದು ಮುಗಿಸ್ತೀವಿ ಅಂತಲೇ ಗೊತ್ತೇ ಆಗಲಿಲ್ಲ. ಆಮೇಲೆ ಮನೆಗೆ ಬಂದ್ವಿ. ಏನು ವಿಶ್ ಮಾಡ್ಬೇಕಂತ ಗೊತ್ತಿಲ್ಲ. 5 ವರ್ಷ ಮುಗಿದೀವಿ. ಅರ್ಧ ದಶಕ 50 ಅರ್ಧ ದಶಕ ಅಂತ ಕೇಳಿಸ ದಶಕ ಅಂತ ಕೇಳಿಸ್ತು. ಶತಕ ಒಂದಪ್ಪ 100 ವರ್ಷ ಮನುಷ್ಯನೇ ಗೊತ್ತಲ್ಲ. ಅದೆಲ್ಲ ವಿಡಿಯೋ ಮಾಡೋದು. ಹಚ್ಚಿ ಬಾಬಾ ಕೈ ಸುಟ್ಟೋಗ್ಬಿಡುತ್ತೆ. ಕ್ಯಾಂಡಲ್ ತಂದು ಹೋಗಿದ್ದು ಊಬಿ 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 ನನಗೆ ಮುಕ್ಕೋದು ಇಟ್ಕೊಂಡಿ ಸೀರಿಯಲ್ ನೋಡ್ತಾ ಇದ್ದೆ. ಅವಾಗ ಹೊಡಿಬೇಕು ಕ್ಯಾನ್ಸು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ. ಕಾಫಿ ನೋಡಿ ಚಂದ ನಾನು ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ಕಿದ್ದೆ ನಾನು. ತಿನ್ಸ್ಕೊಳ್ತೀನಿ ಇರಿ ಅವ್ರಿಬ್ರು ತಿನ್ಸ್ಕೊಳ್ಳಿ. ಆಮೇಲೆ ತಿನ್ಸ್ಕೊಂತಾರೆ ಬಿಡು ಅವರಿಬ್ರು. ಇರಿ ಬಾಬಾ ವಿಡಿಯೋ ಕಟ್ ಮಾಡ್ಬಿಟ್ಟೆ. ನಿಜ ಹೇಳಬೇಕಂದ್ರೆ ಆನಿವರ್ಸರಿ ವೈಬೇ ಇದ್ದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಟೆನ್ಷನು, ಶಿವಗೆ ಸ್ವಲ್ಪ ಪ್ರಾಬ್ಲಮ್ ಶುರುವಾಗಿತ್ತು. ಸೊ ನಮಗೆ ಕೂಡ ಯಾವುದೇ ಥರ ರೆಡಿಯಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದಿಲ್ಲ. ಸೊ ಯಾರು ಕಂಡುಬಿತ್ತೋ ಏನೋ ನಮ್ಮ ಆನಿವರ್ಸರಿ ಈ ವರ್ಷ ಇಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು. ನನಗೆ ಅದರಲ್ಲೂ ಏನು ಬೇಜಾರಿಲ್ಲ. ನಮ್ಮ ಅಂಗಡಿ, ನಮ್ಮ ಮನೆ, ನಮ್ಮ ಸಂಸಾರ ಅಂತ ನಾವು ಫಸ್ಟು ಸ್ಟ್ರಾಂಗ್ ಆಗಬೇಕು. ಆಮೇಲೆ ಏನೇ ಸೆಲೆಬ್ರೇಷನ್ ಇದ್ದರೂ ಕಂಟಿನ್ಯೂ ಆಗಬೇಕು ಅಂತ ನಾನು ಅನ್ಕೊತೀನಿ. ಪ್ಲೀಸ್ ನೀವು ಕೂಡ ಖುಷಿಯಾಗಿ ಬಾಳಿ ಅಂತ ನಾನು ಕೂಡ ಅರಿಸ್ತೀನಿ. ಆದರೆ ಖಂಡಿತ ನಮ್ಮನ್ನು ನೋಡಿ ನಮ್ಮ ಮೇಲೆ ಒಂದು ಗ್ರಿಜ್ನ ಇಟ್ಕೊಂಡು ಬದುಕಬೇಡಿ. ಯಾವ್ದೋ ಹಾಡು ಹಾಕೋ. ಬಿಡು ಒಳ್ಳೆ ಬರ್ತೀನಿ. ಅವ್ನು ಹೊಡಿತಾನೆ ಹೊಡಿತಾನೆ. ಕುತ್ಕೊಳ್ರಿ ಕುತ್ಕೊಳ್ರಿ ಆಯ್ತು ಹೋಗ್ಲಿ. ಕುತ್ಕೊಂಡ್ಬಿಡ್ರಿ ಕುತ್ಕೊಂಡ್ಬಿಡ್ರಿ ಕುತ್ಕೊಂಡ್ಬಿಡ್ರಿ. ನೋಡಿ ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಕೂಡ ಬೇಗ ಬಂದೇ ಬಿಡ್ತು. ಪಕ್ಕ ದಿನ ಇದ್ಮೇಲೆ ಬೇಗನೆ ಬರೋದು, ಲೇಟಾಗಿ ಬರುತ್ತಾ ಅಲ್ವಾ. ಹಾಗೆ ಅವರು ಕೂಡ ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸೆಲೆಬ್ರೇಟ್ ಮಾಡಿದ್ಮೇಲೆ ಅವರಂತೂ ಪಾರ್ಟಿ ಕೊಡಿಸೋ ಮೂಡಲ್ಲಿದ್ದಿಲ್ಲ. ಸೊ ಅದಕ್ಕೆ ಮನೆಗೆ ಚಿಕನ್ ತಂದು ಒಳ್ಳೆ ಬಿರಿಯಾನಿ ಊಟ ಹಾಕ್ಸ್ಬಿಟ್ರು. ಇಷ್ಟೊಂದು ಖುಷಿ ವಿಷಯಗಳ ಮಧ್ಯೆ ನಮ್ಮ ಮನಸ್ಸಲ್ಲಿ ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು. ನಮ್ಮ ದಿನಗಳು ಯಾಕೋ ಬರ್ತಾ ತುಂಬ ನೋವಿನ ದಿನಗಳಾಗ್ತಾ ಇದೆ. ಸೊ ಈ ದಿನಗಳಿಗೆ ಯಾವಾಗ ಪರಿಹಾರ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ನ ಮುದ್ದು ಮಗನ ತುಂಟಾಟ ನೋಡಿಕೊಂಡು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಬಾಯ್ ಬಾಪಾ ದೇವಸ್ಥಾನ ನಾಳೆ ಕ್ಲೀನ್ ಮಾಡೋಂತ ಬಾ.
ಬಾ ಬಂಗಾರ, ಬಾ ಬಂಗಾರ. 3 ದಿನದ ಕ್ಲಿಪ್ನ ಒಂದೇ ವಿಡಿಯೋದಲ್ಲಿ ಹಾಕಿ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಯೋಚನೆ ಮಾಡಿ ನಮ್ಮ ಮನಸ್ಸು ಎಷ್ಟು ನೋವಿಂದ ತುಂಬಿದೆ ಅಂತ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.